ಕೀರ್ತನೆ 29:4 ನೋಡುವ. ಯೆಹೋವನ ಧ್ವನಿಯು ಎಷ್ಟೋ ಬಲವುಳ್ಳದ್ದು. ಇಂಗ್ಲೀಷ್ ಹೇಳುತ್ತೆ ಮ್ಯಾಜೆಸ್ಟಿಕ್, ಅಂದರೆ ಸಾರ್ವಭೌಮ ಉಳ್ಳದ್ದು ಅಂತ ಅರ್ಥ. 1 ಕೊರಿಂಥ 14:25 ಹೇಳುತ್ತೆ, ಅವನ ಹೃದಯದ ರಹಸ್ಯಗಳನ್ನು ಬಯಲು ಮಾಡುವನು. ಯೋಹಾನ 10:27, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ಅಂದರೆ ದೇವರ ಸ್ವರವನ್ನು ನಾವು ಕೇಳುವವರಾಗಿರಬೇಕು ಪ್ರಿಯರೇ. ನಾವು ನೋಡ್ತೀವಿ, ಸಮುವೇಲನು ಚಿಕ್ಕವನಾಗಿದ್ದಾಗ ದೇವ ಮಂಜೂಷದ ಮುಂದೆ ಅವನು ರಾತ್ರಿ ಮಲಗಿರಬೇಕಾದ್ರೆ 3 ಸಲ ಅವನನ್ನು ಸಮುವೇಲನೆ 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 ಅನ್ನೋದು ಕರೆಯುವಂಥದ್ದು ಕೇಳಿಸ್ಕೊತಾನೆ. ಹೋಗ್ತಾನೆ, ಯಾರು ಅಂತ ಗೊತ್ತಿರಲ್ಲ. ಏಲಿ ಅವನಿಗೆ ಗೈಡ್ ಮಾಡ್ತಾನೆ, ಅಂದರೆ ನೀನು ಹೋಗಿ ಈ ಸಲ ಸಮುವೇಲನೆ ಅಂದರೆ ನಾನು ಇಲ್ಲಿದ್ದೀನಿ ಅಂತ ಹೇಳು ಅಂತ ಹೇಳ್ತಾನೆ. ಅಂದರೆ ನಮಗೆ ಗೈಡ್ ಮಾಡೋರು ಯಾರು ಅಂದರೆ ವಚನದ ಪ್ರಕಾರ ನಾವು ಜೀವಿಸಬೇಕು, ಆತ್ಮಿಕವಾಗಿ ಜೀವಿಸಬೇಕಂದ್ರೆ ಪವಿತ್ರಾತ್ಮ ತಂದೆ ದೇವರು ಪ್ರಿಯರೇ. ಅದೇ ರೀತಿಯಾಗಿ ಪೌಲನು ಕ್ರೈಸ್ತ ಮಕ್ಕಳನ್ನು ಹಿಂಸೆ ಪಡಿಸುವಂಥ ಸಮಯದಲ್ಲಿ ದಮಸ್ಕ ರಸ್ತೆಯಲ್ಲಿ ಯೇಸು ಸ್ವಾಮಿ ಅವನ್ನ ಸಂಧಿಸ್ತಾರೆ. ಸೌಲನೇ ಸೌಲನೇ, ನನ್ನನ್ನು ಯಾಕೆ ತೊಂದರೆ ಪಡಿಸ್ತಾ ಇದೆಯಾ ಅಂತ ಸ್ವಾಮಿ ಅವನನ್ನು ಕೇಳಿದಾಗ ಯೇಸು ಸ್ವಾಮಿ ನೋಡಲ್ಲ, ಆ ಧ್ವನಿಯನ್ನು ಕೇಳ್ತಾನೆ ಪ್ರಿಯರೇ. ಯಾವಾಗ ನಾವು ಬೈಬಲನ್ನು ಓದ್ತೀವೋ, ಸತ್ಯವೇದವನ್ನು ಓದಿ ಧ್ಯಾನಿಸ್ತೀವೋ, ಆಗ ದೇವರ ಧ್ವನಿಯನ್ನು ನಾವು ಕೇಳುವರಾಗಿರ್ತೇವೆ ಪ್ರಿಯರ. ರೋಮ 10:17 ಹೇಳುತ್ತೆ, ಆದ ಕಾರಣ ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಅಂದರೆ ನಾವು ದೇವರ ಸ್ವರವನ್ನು ಕೇಳಬೇಕಾದ್ರೆ, ನಮ್ಮ ಸ್ವರವನ್ನು ಅಡಗಿಸಬೇಕಾದ್ರೆ ದೇವರ ವಾಕ್ಯ ಮುಖ್ಯವಾಗಿದೆ ನಮ್ಮ ಜೀವಿತದಲ್ಲಿ. ಇಲ್ಲಾಂದರೆ ಪ್ರಿಯರೇ, ವಾಕ್ಯ ಇಲ್ಲಾಂದರೆ ನಾವೇನಾಗುತ್ತೆ ಅಂದರೆ ಶಾರೀರಿಕವಾಗಿ ನಮ್ಮ ಆಲೋಚನೆ ಪ್ರಕಾರ ದೇವರ ವಚನವನ್ನು ತಿರಸ್ಕಾರ ಮಾಡಿ ನಾವು ಕಾರ್ಯ ಮಾಡೋರಾಗಿರ್ತೇವೆ. ನೀವೊಂದು ಗಮನ ಇಡಿ, 12 ಶಿಷ್ಯರಲ್ಲಿ ಯೂದನು ಒಬ್ಬ ವಾಕ್ಯದ ಜೊತೆನೇ ನಡೀತಿದ್ದ, ವಾಕ್ಯವು ಮಾಡ್ತಾ ಇದ್ದ ಅದ್ಭುತಗಳನ್ನೇ ನೋಡ್ತಾ ಇದ್ದ. ಅಂದರೆ ಯೇಸುಸ್ವಾಮಿ ಜೊತೆನೇ ಇದ್ದ, ಯೇಸುಸ್ವಾಮಿ ಮಾಡ್ತಾ ಇದ್ದ ಕಾರ್ಯಗಳನ್ನೇ ಅವನು ಗಮನ ಇಡ್ತಿದ್ದ. ಆದರೆ ಆ ಧ್ವನಿಗೆ ಎಷ್ಟು ಮಾತ್ರಕ್ಕೂ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ, ಅದನ್ನು ಕೇಳೋಕ್ಕೆ ಗ್ರಹಿಸೋಕ್ಕೂ ಆಗಲಿಲ್ಲ ಪ್ರಿಯರೇ. ಯಾಕಂದರೆ ಅವನ ಧ್ವನಿ ಅಂದರೆ ಸೈತಾನನ ಧ್ವನಿ ಅವನಿಗೆ ಚೆನ್ನಾಗಿ ಕೇಳಿಸ್ತಾ ಇತ್ತು. ಅಂದರೆ ಕ್ರಿಸ್ತನು ಅವನೊಟ್ಟಿಗಿದ್ದು ಮಾತಾಡಿದ್ದು ಯಾವುದು ಅವನ ಗಮನಕ್ಕೆ ಬರಲಿಲ್ಲ. ತನ್ನ ಆಲೋಚನೆಯಂತೆ ಅವನು ನಡೆಯೋಕ್ಕೆ ಶುರು ಮಾಡ್ದ. ಅದಕ್ಕೆ ಸೈತಾನನ ತಂತ್ರಕ್ಕೆ ಒಳಗಾಗಿ ತನ್ನ ಪ್ರಾಣವನ್ನು ಕಳ್ಕೋಬೇಕಾಯಿತು. ಯಾವಾಗ ನಮ್ಮ ಧ್ವನಿನ ಕೇಳ್ತೀವೋ ಆತ್ಮೀಕವಾಗಿ ಸತ್ತೋಗ್ತೀವಿ ಪ್ರಿಯರೇ. ಯಾವಾಗ ದೇವರ ವಚನದ ವಾಕ್ಯವನ್ನು ಕೇಳ್ತೀವೋ ಆವಾಗ ದೇವರ ವಚನ ನಮ್ಮನ್ನು ಎಲ್ಲದರಲ್ಲೂ ಅಭಿವೃದ್ಧಿಪಡಿಸುವಂಥದ್ದಾಗಿರುತ್ತೆ. ಯೋಹಾನ 8:47 ಹೇಳುತ್ತೆ, ದೇವರಿಂದ ಹುಟ್ಟಿದವನು ದೇವರ ಮಾತುಗಳನ್ನು ಕೇಳುತ್ತಾನೆ, ನೀವು ದೇವರಿಂದ ಹುಟ್ಟದ ಕಾರಣ ಅವುಗಳನ್ನು ಕೇಳುವುದಿಲ್ಲ ಎಂದು ಹೇಳಿದನು. ಪ್ರೈಸ್ ದ ಲಾರ್ಡ್. ಯಾರು ದೇವರಿಂದ ಹುಟ್ಟಿರ್ತಾರೋ ದೇವರ ಮಾತನ್ನು ಕೇಳ್ತಾರೆ. ಅರ್ಥ, ದೇವರ ವಚನವನ್ನು ಪ್ರೀತಿಸಿ ಅದರ ಪ್ರಕಾರ ಜೀವಿಸ್ತಾರೋ ಅವರು ದೇವರ ಮಾತನ್ನು ಕೇಳ್ತಾರೆ. ಯಾರು ವಚನವನ್ನು ಕೇಳೋದಿಲ್ಲ ಅವರು ತಮ್ಮ ಆಲೋಚನೆ, ತಮ್ಮ ಧ್ವನಿಯಂತೆ, ತಮ್ಮ ಸ್ವರದಂತೆ ಕಾರ್ಯ ಮಾಡ್ತಾ ಇರ್ತಾರೆ. ನಾವು ತಿಳ್ಕೋಬೇಕು ಪ್ರಿಯರೇ, ಸತ್ಯವೇದ ಓದಿದಾಗ ದೇವರ ಧ್ವನಿಯನ್ನು ಚೆನ್ನಾಗಿ ಕೇಳುತ್ತೇವೆ, ಅರ್ಥವಾಗುತ್ತದೆ. ಆದರೆ ಓದದೇ ಇದ್ದಾಗ 100ಕ್ಕೆ 100ರಷ್ಟು ನಮ್ಮ ಧ್ವನಿಯನ್ನು ಕೇಳುವರಾಗಿರ್ತೇವೆ, ನಮ್ಮ ಆಲೋಚನೆ ಪ್ರಕಾರ ನಡೆಯುವರಾಗಿರ್ತೇವೆ. ಪ್ರಿಯರೇ, ವಾಕ್ಯ ಓದಿದಾಗ ಆತ್ಮನು ನಮ್ಮನ್ನು ಸತ್ಯಕ್ಕೆ ನಡೆಸುವನು. ಯೋಹಾನ 16:13 ಹೇಳುತ್ತೆ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಯಪಡಿಸುವನು. ಸತ್ಯದ ಆತ್ಮನು ಬಂದಾಗ, ನಾವು ಪವಿತ್ರಾತ್ಮನನ್ನು ಹೊಂದ್ಕೊಂಡಾಗ ಮಾತ್ರ ದೇವರ ಧ್ವನಿಯನ್ನು, ವಾಕ್ಯದ ಸತ್ಯವನ್ನು ಅರಿತುಕೊಳ್ಳೋಕ್ಕೆ ಸಾಧ್ಯ ಪ್ರಿಯರೇ. ಇಲ್ಲಾಂದರೆ, ಪವಿತ್ರಾತ್ಮ ಇಲ್ಲಾಂದರೆ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ದೇವರ ಧ್ವನಿಯನ್ನು ಕೇಳೋದಿಲ್ಲ. ಆವಾಗ ನಮ್ಮಷ್ಟಕ್ಕೆ ನಮ್ಮ ಆಲೋಚನೆಯಂತೆ ನಮ್ಮ ಧ್ವನಿಯನ್ನು ಕೇಳುತ್ತಾ ಕಾರ್ಯ ಮಾಡ್ತೀವಿ. ಆವಾಗ ನಮ್ಮ ಜೀವಿತದಲ್ಲಿ ಎಲ್ಲವೂ ಸೋಲನ್ನು ನಾವು ನೋಡೋರಾಗಿರ್ತೇವೆ. ಮತ್ತು ಪ್ರಿಯರೇ, ಯಾವಾಗ ವಾಕ್ಯವನ್ನು ನಾವು ಹೆಚ್ಚಾಗಿ ನಾವು ಓದ್ತೀವೋ ಆವಾಗ ಅದು ಫಲ ಕೊಡಲು ಸಹಾಯ ಮಾಡುತ್ತದೆ ದೇವರಿಗೆ. ಗಲಾತ್ಯ 5:22 9 ಫಲಗಳಿದೆ. ಆ 9 ಫಲಗಳು ನಮಗೆ ಸಹಾಯ ಮಾಡುತ್ತೆ ಪ್ರಿಯರೇ. ಮತ್ತು ನಾನು, ನನ್ನದು, ನನ್ನ ಧ್ವನಿ, ನನ್ನ ಸ್ವರ ಎಲ್ಲವನ್ನು, ನಮ್ಮಲ್ಲಿರುವಂಥ ಕ್ರಿಸ್ತನ ಫಲ, ಬೇಡದೇ ಇರುವಂಥದ್ದು ಮತ್ತು ದೇವರ ಧ್ವನಿಯನ್ನು ಕೇಳದಂತೆ ಮಾಡ್ತಾ ಇರುವಂಥ ಎಲ್ಲವನ್ನು ಕಡಿದಾಕುವಂಥದ್ದಾಗಿದೆ. ಯೋಹಾನ 15:2.
ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಮ್ಮನ್ನು ದೇವರಿಗೆ ಶುದ್ಧೀಕರಿಸಲು ಒಪ್ಪಿಸಿಕೊಡಬೇಕು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ದೇವರ ಧ್ವನಿ ನಾವು ಯಾವಾಗ ಕೇಳ್ತೀವೋ ಅದು ನಮ್ಮ ಜೊತೆ ಮಾತನಾಡುತ್ತೆ, ನಮ್ಮನ್ನು ಎಚ್ಚರಿಸುತ್ತೆ, ನಮ್ಮನ್ನು ತಿದ್ದುತ್ತೆ, ರೂಪಾಂತರಪಡಿಸುತ್ತೆ, ಅದರ ಪ್ರಕಾರ ನಡೆಯಲು ಸಹಾಯ ಮಾಡುತ್ತೆ. ಯಾವಾಗ ದೇವರ ವಚನ ನಮ್ಮಲ್ಲಿಲ್ವೋ ನಮ್ಮನ್ನು ಎಚ್ಚರಗೊಳಿಸೋದಿಲ್ಲ, ನಮ್ಮನ್ನು ಹಿಂಗಿರಬೇಕು ನೀನು ಅನ್ನೋದು ಹೇಳ್ಕೊಡೋದಿಲ್ಲ. ಆವಾಗ ನಮ್ಮ ಧ್ವನಿಯನ್ನು ನಾವು ಕೇಳ್ತಾ ನಾವೇನು ಮಾಡ್ತೀವಿ ಗೊತ್ತಾ? ಇದು ದೇವರ ಧ್ವನಿ ಅಂತ ನಾವೇನು ಮಾಡ್ತೀವಿ? ಸುಳ್ಳಾದದನ್ನು ನಂಬಿ ಸುಳ್ಳಲ್ಲೇ ಮುಳುಗಿ ಹೋಗ್ತೀವಿ. ಪ್ರಿಯರೇ, ಅದಕ್ಕೋಸ್ಕರ ದೇವರ ವಾಕ್ಯವನ್ನು ಕೇಳುವವರಾಗಿರಬೇಕು. ನಮ್ಮ ಥಾಟ್ಸ್ ಅಲ್ಲ, ನಮ್ಮ ಆಲೋಚನೆಗಳಲ್ಲ, ದೇವರ ಆಲೋಚನೆ ದೇವರ ವಚನದ ಮುಖಾಂತರ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ. ಆಮೆನ್.